ಹಾಯ್, ನಾನಿವತ್ತು ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಬರೋದಕ್ಕೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಆಲ್ರೆಡಿ ಅಡುಗೆ ಮನೆಯಲ್ಲಿ ಎಗ್ ಫ್ರೈಡ್ ರೈಸ್ನ ರೆಡಿ ಮಾಡ್ತಾ ಇದ್ರು. ಇವತ್ತು ನಾನು ಸೋರೆಕಾಯಿ ಚಪಾತಿನ ಪ್ರಿಪೇರ್ ಮಾಡಿದೆ. ಸೋರೆಕಾಯಿ ಸಾಂಬಾರನ್ನ ಕೂಡ ರೆಡಿ ಮಾಡಿದೆ. ಲಂಚ್ಗಾಗುತ್ತೆ ಮತ್ತು ಡಿನ್ನರ್ಗಾಗುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ಸೋರೆಕಾಯಿ ಸಾಂಬಾರ್ದೇನೂ ಇಲ್ಲ. ನಾನು ಬೇಳೆಕಾಯಿ ಹಾಕ್ಕೊಂಡು ಸೋರೆಕಾಯಿ ಕಟ್ ಮಾಡಾಕೊಂಡೆ, ಕಾಯಿ, ಟೊಮೊಟೊ, ಈರುಳ್ಳಿ ರುಬ್ಬಿಟ್ಟು ಪೇಸ್ಟ್ ಹಾಕಿ ಸಾಂಬಾರು ಪೌಡರ್ ಯೂಸ್ ಮಾಡಿದೆ. ಕೊನೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗಾಕಿ ಒಗ್ಗರಣೆ ಕೊಟ್ಟೆ. ಅಷ್ಟೇ, ಸಾಂಬಾರು ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾನು ಕಲಸಿಟ್ಟಿದ್ದು ಸೋರೆಕಾಯಿಗೆ ಚಪಾತಿ ಹಿಟ್ಟು ಹಾಕಿ ಕಲಸಿ ಚಪಾತಿನ ಬೇಯಿಸಿ ತೆಗೆದಿಟ್ಟೆ. ಹೇಗೂ ಚಪಾತಿ ಜೊತೆಗೆ ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಒಂದಲ್ಗ ಸೊಪ್ಪು ಒಂದು 2 ಎಲೆ ಹಾಕಿ ಒಂದು ಆಮ್ಲೆಟ್ನ ರೆಡಿ ಮಾಡಿದೆ. ಇನ್ನು ನಾವು ನಮ್ಮ ಬೆಳಗಿನ ತಿಂಡಿಗೆ ಎಗ್ ಫ್ರೈಡ್ ರೈಸು ಮತ್ತು ನನ್ನ ಮಗನಿಗೆ ಚಪಾತಿ ಮತ್ತು ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಅವನಿಗೆ ಸ್ನ್ಯಾಕ್ಸ್ ಟೈಮ್ಗೆ ಅಂತ ಸ್ಕೂಲ್ಗೆ ಸಪೋಟ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ. ಮತ್ತು ನನ್ನ ಹಸ್ಬೆಂಡ್ಗೆ ಟೊಮೊಟೊ ಚಟ್ನಿ ಮತ್ತು ಚಪಾತಿನ ಪ್ಯಾಕ್ ಮಾಡಿದ್ದೀನಿ. ಥ್ಯಾಂಕ್ ಯು. ಹಾಯ್, ನಾನಿವತ್ತು